कर्नाटका गुलबर्गा शहर में आज जय कन्नडिगा सेना गुलबर्गा जिलाई शाख के अहदेदारान की जानिब से कल्याण कर्नाटका के तमाम अजला के किसानों को 1 एकड़ जमीन पर 50,000 मुआवजा देने का मुतालबा रियासती वजीर आला DK शिव कुमार से गुजारिश करते हुए डिप्टी कमिश्नर के तवस्सुत से याददाश्त पेश की गई। इस मौके पर मीडिया के नुमाइंदों से बात करते हुए जय कन्नडिगारा सेना से डॉक्टर दत्तू भादगी ने अजला में सूखा पड़ने से किसानों को हो रही परेशानियों का किया जिक्र और तफसील बयान फरमाई। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಕಲಬುರಗಿ ಸುತ್ತಮುತ್ತ ಕಲ್ಯಾಣ ಕರ್ನಾಟಕದಲ್ಲಿ ಪೂರ ಇದಾಗಿದೆ ಸರ್. ಬರಗಾಲ ಅದಕ್ಕೆ ಸ್ವಲ್ಪ ಸಿಎಂ ಅವರಿಗೆ ಬರ್ದಿರಾ? ಹಾಂ ಸಿಎಂ ಸರ್ ಮಾನ್ಯ ಮುಖ್ಯಮಂತ್ರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಆಯ್ತು. ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ DC ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದ್ವಿ. ಇವತ್ತು ಏನಪ್ಪ ಅಂದ್ರೆ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಯಾಕೆ ಕಲ್ಯಾಣ ಕರ್ನಾಟಕದಾಗ ಅಂದ್ರೆ ಪ್ರದೇಶ ಏನದು, ಇದು ಪ್ರದೇಶ ಏನಪ್ಪ ಅಂದ್ರೆ ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಕಲಬುರಗಿ ನಗರದಾಗಪ್ಪ ಅಂದ್ರೆ ಏನಂತಾರೆ, ಈಗ ಚುಂಚಳಿ ಅಲ್ಲಿ ಪ್ರದೇಶ ಅಲ್ಲಿ ಭೀ ಒಂದು ಹಾನಿಕರ ಆಗಿದೆ, ಪರಿಹಾರ ಅದು ಮತ್ತು ಕಾಳಿಗೆದಾಗ ಭೀ ಆಗಿದೆ, ಮತ್ತು ಯಡ್ರಾಮಿ ತಾಲೂಕಿದಾಗ ಭೀ ಆಗಿದೆ, ಮತ್ತು ಜೋರಿಗೆ ತಾಲೂಕದಾಗ ಭೀ ಆಗಿದೆ. ಸುತ್ತಮುತ್ತ ಹೈದರಾಬಾದ್ ಕರ್ನಾಟಕದಾಗ ಸುತ್ತಮುತ್ತ ಏನು ರೈತರಿಗೆ ಭಾಳ ಅನ್ಯಾಯ ಆಗಿದೆ. ಮತ್ತು ಅದಕ್ಕೂ ರೈತರ ಪರಿಹಾರ ಒಟ್ಟು ಅಂದ್ರೆ ನಾವು ಒಂದು ಪ್ರತಿ ಎಕರೆಗೆ 50,000 ರೂಪಾಯಿ ಕೊಡ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಅದಕ್ಕೂ ಏನಪ್ಪ ಅಂದ್ರೆ ಈ ಬರ್ತಕ್ಕಂಥ ದಿನಗಳಲ್ಲಿ ಏನು ಘೋಷಣೆ ಮಾಡಬೇಕು ಸರ್, ಏನು ಮುಖ್ಯಮಂತ್ರಿ ಅವರೇ ಅದಕ್ಕೂ ಸಾಲ ಮನ್ನಾ ಮಾಡ್ಬೇಕಂತ ಕೇಸಿ ನಮ್ಮ ಏನು ಸಂಘಟನೆ ವತಿಯಿಂದ ಹೇಳಕತ್ತೀವಿ. ಅದು ಏನಪ್ಪ ಅಂದ್ರೆ ಬರಗಾಲ ಕಣ್ಣೀರು ಒರೆಸ್ಬೇಕಪ್ಪ ಅಂದ್ರೆ ರೈತರದ್ದು ಕಣ್ಣೀರು ಒರೆಸ್ಬೇಕಪ್ಪ ಅಂದ್ರೆ ಸರ್ಕಾರ ಇದು ಕೂಡಲೇ ಎಚ್ಚರಿಕೆಗೆ ತಗೊಂಡು ಇದು ಸರ್ಕಾರ ಏನಪ್ಪ ಅಂದ್ರೆ ಸಾಲ ಮನ್ನಾ ಮಾಡಬೇಕು, ಪ್ರತಿ ಎಕರೆಗೆ 50,000 ರೂಪಾಯಿ ಕೊಡಬೇಕು. ಮತ್ತು ಏನಪ್ಪ ಅಂದ್ರೆ ಇವತ್ತು ಪ್ರದರ್ಶನ ಅಂದ್ರೆ ಎಲ್ಲಿ ನೋಡಿದ್ರು ಬರಗಾಲ ಘೋಷಣೆ ಇದೆ. ಯಾಕಂದ್ರೆ ಪ್ರತಿ ವರ್ಷ ಅಂತ ಯಾವಾಗಲೂ ಈಗ ಅಂತಿಲ್ಲ, ಯಾವಾಗಲೂ ಬಂದಾಗ ಬರಗಾಲದಾಗ ಇದ್ದಿದೆ ಕಲಬುರಗಿದಾಗ. ಈ ಕಲಬುರಗಿ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಮತ್ತು ಸುತ್ತಮುತ್ತ ಏನದ ಎಲ್ಲ ಹಾನಿಕರ ಆಗಿದೆ. ಅದಕ್ಕೂ ದಯವಿಟ್ಟು ಮುಖ್ಯಮಂತ್ರಿ ಅವರಿಗೆ ಇದು ದಯವಿಟ್ಟು ಪ್ರತಿ ಎಕರೆಗೆ 50,000 ರೂಪಾಯಿ ಅಂತ ಘೋಷಣೆ ಮಾಡಬೇಕು. ಮತ್ತು ಈ ಬರ್ತಕ್ಕಂಥ ದಿನಗಳಲ್ಲಿ ಏನು ಅಧಿವೇಶನ ಇರ್ತದೆ, ಅಧಿವೇಶನದಾಗ ಸಾಲ ಮನ್ನಾ ಮಾಡ್ಬೇಕಂತ ನಾ ಮನವಿ ಮಾಡ್ತೀನಿ. ದತ್ತು ಬಾಸ್ಕಿ, ಜೈ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ. ಇವತ್ತು ದಿನ ಅಂದರೆ ಜೈ ಕನ್ನಡಿಗರ ಸೇನೆ ಕಲಬುರಗಿ ಜಿಲ್ಲಾ ಘಟಕದಿಂದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ನಾವೇನು ಆಗ್ರಹ ಮಾಡ್ತೀವಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಈಗಾಗಲೇ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು, ಕಡಲೆ ಮತ್ತು ಹತ್ತಿ, ತೊಗರಿ ಇನ್ನಿತರ ಬೆಳೆಗಳ ಹಾನಿಯಾಗಿದ್ದು, ಕೂಡಲೇ ಪ್ರತಿ ಎಕರೆಗೆ 50,000 ರೂಪಾಯಿನ ಸರ್ಕಾರ ಪರಿಹಾರ ಧನವನ್ನು ಮಂಜೂರು ಮಾಡಬೇಕಾಗಿ ನಾವು ಇವತ್ತು ದಿನ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರ ಸಲ್ಲಿಸಿದ್ದೆವು. ಆದ ಕಾರಣ ರೈತರು ಸಂಪೂರ್ಣ ಇವಾಗ ಬರ ಹಾನಿಯಿಂದ ಪೂರ್ಣ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಅದ್ರಗೋಸ್ಕರ ನಾವು ಜೈ ಕನ್ನಡಿಗರ ಸೇನಾ ವತಿಯಿಂದ ಏನು ಮಾಡಬೇಕಪ್ಪ ಅಂದರೆ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೆವು. ಕೂಡಲೇ ರೈತರ ಕಣ್ಣೀರು ಒರೆಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕೆಂದು ನಾವು ಈ ಸಂಘಟನೆ ವತಿಯಿಂದ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಿದ್ದೇವೆ. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
Address Veernakapur near Gaushavali Dargah, KGF, Karnataka. Contact details 9483444290 9480107826.